कर्नाटक में 39 करोड़ रुपए के मुबैना गार्बेज प्रोसेसिंग टेंडर पर बड़ा सियासी तनाज़ा खड़ा हो गया है। बीजेपी रहनुमाओं ने बुध के रोज गवर्नर थावरचंद गहलोत को मेमोरेंडम पेश करते हुए रियासती हुकूमत पर बड़े घोटाले का इल्ज़ाम आयद किया। असेंबली में कायद हिज़्ब इख्तिलाफ आर अशोका ने दावा किया कि BWSSB की जानिब से दिल्ली की कंपनी MSW सॉल्यूशंस लिमिटेड को दिया गया 35 साला टेंडर बेज़ाब्तगियों से भरपूर है और इसमें तकरीबन 10,000 करोड़ रुपए की मुबैना किकबैक का मामला भी शामिल है। उन्होंने कहा कि कंपनी का ताल्लुक रैमकी ग्रुप से है, जो माजी के मुतनाज़ा मावल्लीपुरा लैंडफिल प्रोजेक्ट से भी मुंसलिक रहा है। आर अशोका ने गवर्नर से तहकीकात का मुतालबा करने के बाद लोकायुक्ता में भी शिकायत दर्ज कराई और इल्ज़ाम लगाया कि इस पूरे मामले को वज़ीर आला DK शिव कुमार की सरपरस्ती में आगे बढ़ाया गया। उनका कहना था कि मुल्क की तारीख में पहली बार कचरे के नाम पर इतनी बड़ी लूटमार हुई है और इसे उन्होंने हाई कमांड ब्लैक मनी टेंडर करार दिया। उन्होंने बताया कि बेंगलुरु में इस वक्त सालाना 514 करोड़ रुपए कचरा जमा करने और ट्रांसपोर्ट, 380 करोड़ रुपए प्रोसेसिंग और तलफी और 444 करोड़ रुपए 11,000 शहरी मुलाजमीन की तनख्वाहों पर खर्च होते हैं, यानी कुल अखराजात 1,344 करोड़ रुपए सालाना हैं। आर अशोका के मुताबिक ग्रेटर बेंगलुरु एरिया में पहले मुकामी ठेकेदार काम कर रहे थे, लेकिन इसके बावजूद 39 करोड़ रुपए का टेंडर एक ही निजी कंपनी को दे दिया गया। उन्होंने इल्ज़ाम लगाया कि सरकार की सिफारिशात राइट्स इदारे नज़रअंदाज की गई, एक गैर मंजूर शुदा कंसल्टेंट को शामिल किया गया, कंपनी को हुकूमत की ज़मीन की मदद से 1500 करोड़ रुपए तक कर्ज लेने की इजाज़त दी गई, जबकि महकमा ख़जाना ने भी एतराज़ उठाए थे। मज़ीद ये कि टिपिंग फ़ी को 260 रुपये फ़ी टन से बढ़ाकर 2,400 रुपये फ़ी टन कर दिया गया, जिस पर अब गैर जानिबदारी तहकीकात का मुतालबा किया जा रहा है। गार्बेज स्क्ಯಾಂಡಲ್ ಇದೆ, ಇದು ದೇಶದ ಇತಿಹಾಸದಲ್ಲೇ ದೊಡ್ಡ ಸ್ಕ್ಯಾಂಡಲ್ ಇದೆ. ಸುಮಾರು 39,000 ಕೋಟಿಗೂ ಹೆಚ್ಚು ಹಣವನ್ನು 30 ವರ್ಷಗಳ ಕಾಲ ಲೀಸ್ ಕೊಡೋ ಮುಖಾಂತರ ಪ್ಲಸ್ 35 ವರ್ಷಗಳ ಎಕ್ಸ್ಟೆಂಡ್ ಮಾಡುವಂತ ಒಂದು ಹುನ್ನಾರ ಏನ್ ಮಾಡ್ತಾ ಇದ್ದಾರೆ. ಇದು ಕಮಿಷನ್ ವಸೂಲಿ ಮಾಡೋಕ್ಕೋಸ್ಕರ ಮಾಡಿರುವಂತ ಸ್ಕೀಮ್. ಕಾನೂನು ಎಲ್ಲವನ್ನ ವೈಲೇಟ್ ಮಾಡಿ ಈ ಟೆಂಡರ್ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ನೆಲ್ಲ ವೈಲೇಟ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಕಾಂಟ್ರಾಕ್ಟರ್ಗೆ ಹೆಲ್ಪ್ ಆಗೋ ರೀತಿ ಹೆಚ್ಚಿನ ಹಣವನ್ನ ಕೊಡ್ತಾ ಇದ್ದಾರೆ. ಅವ್ರಿಗೆ ಇದರ ಹೊರೆ ಬೆಂಗಳೂರು ಮಹಾನಗರದ ಸಾರ್ವಜನಿಕರ ಮೇಲೆ ಹೊರೆ ಆಗ್ತಾ ಇದೆ. ಸೊ ಇದೊಂದು ದೊಡ್ಡ ಸ್ಕ್ಯಾಂಡಲ್. ಇದನ್ನ ಕಿಕ್ ಬ್ಯಾಕು ಇದೆ. ಇದರ ಈ ಹಣವನ್ನ ಕಿಕ್ ಬ್ಯಾಕ್ ಅಂದ್ರೆ ಕೇಂದ್ರದ ಕಾಂಗ್ರೆಸ್ ಪಾರ್ಟಿ, ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಜಂಟಿ ಆಪರೇಷನ್ ಕದ್ದು ಮುಚ್ಚಿ ಯಾರಿಗೂ ಮಾಧ್ಯಮಕ್ಕೂ ಗೊತ್ತಾಗದ ರೀತಿಯಲ್ಲಿ ಇದನ್ನ ಕ್ಯಾಬಿನೆಟ್ಗೆ ತಂದು ಎಕ್ಸ್ಟ್ರಾ ಅಡಿಷನಲ್ ಆಗಿ ತಂದು ಅವ್ರಿಗೆ ಟೆಂಡರ್ ಕೊಟ್ಟಿರುವಂಥದ್ದು, ನಾಮಕಾವಸ್ಥೆಗೆ ಯಾವುದೋ ಒಂದು ಕಮಿಟಿ ನೇಮಕ ಮಾಡಿ ಎರಡೆರಡು ಕಮಿಟಿ ಬದಲು ಮಾಡಿರುವಂಥದ್ದು, ಇದೆಲ್ಲನೂ ಕೂಡ ಸ್ಪಷ್ಟವಾಗಿ ಏನೋ ಮುಚ್ಚಿಡ್ತಾ ಇದ್ದಾರೆ ಸರ್ಕಾರ ಅಂತ ಗೊತ್ತಾಗ್ತದೆ. 36,000 ಕೋಟಿ ಟೆಂಡರ್ ಅಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಪಡೆದಿದೆ ಸರ್ಕಾರ. ಅವ್ರಿಗೆ ಲಾರಿಲಿ ತುಂಬಿ ಕಳಿಸ್ಕೊಳ್ಳೋಣ. ಲಾರಿಲಿ ಏನು ಬೇಕು ಅವ್ರಿಗೆ ಕಸ. ಅಶೋಕು ಹಿಂದೆ ಕುಮಾರಸ್ವಾಮಿನೂ ಕೂಡ ಇದೇ ಮಾತಾಡಿದ್ರು. ಅವರಿಬ್ಬರು ಕೂಡ ಈ ಕಸದ ಲಾಬಿ ಇದೆ, ದೊಡ್ಡ ಲಾಬಿ ಕಸದ್ದು. ಅವ್ರ ಕಾಲದಲ್ಲಿ ಯಾಕೆ ಟೆಂಡರ್ಗಳು ಮಾಡೋಕ್ಕಾಗಲಿಲ್ಲ? ಅವರೇ ಇದ್ರಲ್ಲ. ಈಗ 6,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 6,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಹಿಂದೆ 14-15 ಜನಕ್ಕೆ ನಾವು ಕೊಟ್ಟಿದ್ದು ಕಸದಿಂದ ಇದನ್ನು ಪವರ್ ಮಾಡಿ ಅಂತ. ಒಬ್ಬರು ಕೂಡ ಸಕ್ಸಸ್ ಆಗಿಲ್ಲ. ಒಬ್ಬರು ಎಲ್ಲ ಕ್ಯಾನ್ಸಲ್ ಆಗಬೇಕು. ಎಲ್ಲ ಅಂಗಡಿ ಮುಚ್ಕೊಂಡು ಹೊರಟೋದ್ರು. ಬರೀ KPC ಮಾತ್ರ ಒಂದು ಬಿಡದಿಲ್ಲಿ ನಡೀತಾ ಇದೆ. ಅವ್ರ ಗೌರ್ಮೆಂಟ್ ಇತ್ತಲ್ಲ. ಈಗ ನಾನು ಈ ಡಿಸಿಷನ್ ತೊಗೋಬೇಕಾದ್ರೆ ಡೆಲ್ಲಿಲಿ ಬಂದು ನೋಡಿದ್ದೀನಿ, ಹೈದ್ರಾಬಾದ್ನಲ್ಲಿ ಬಂದು ನೋಡಿದ್ದೀನಿ, ಚೆನ್ನೈಲಿ ಹೋಗಿ ನೋಡಿದ್ದೀನಿ, ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಇವತ್ತು 6,000 ಕೋಟಿ ರೂಪಾಯಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮಗೆಲ್ಲೂ ಜಾಗನೇ ಸಿಗಲಿಲ್ಲ. ನಾನು ಅದಕ್ಕೆ ಕೊನೆಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು
ಜಾಗನ ಪರ್ಚೇಸ್ ಮಾಡಿದ್ವಿ. ಮೊದಲು ಯಾರು ತೆಗೆದುಕೊಂಡಿದ್ರು, NOC ಯಾರು ಇತ್ತು ಅದನ್ನು ಪರ್ಚೇಸ್ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ವಿ. ಅದಾದಮೇಲೆ ನೈಸ್ ಅವರು ಜಾಗನ ಬಿಡಿಸ್ಕೊಂಡಿದ್ರು, ಅವರು ಬಿಟ್ಟಿದ್ದ ಜಾಗನ ಕೆಲವರು ತೆಗೆದುಕೊಂಡಿದ್ರು. ಸೊ ಬೇಕಾದಷ್ಟು ಕಡೆ ಆಹ್ವಾನವನ್ನು ಮಾಡಿದ್ದೀನಿ, ನೀವು ಯಾರು ಜಮೀನು ಕೊಡೋಗಿದ್ರೆ ಮುಂದಕ್ಕೆ ಬನ್ನಿ ಅಂತ. ಸೊ ಯಾರು ಪಕ್ಕದಲ್ಲಿ ಕಸ ಹಾಕ್ಸ್ಕೊಳ್ಳೋಕೆ ಇಷ್ಟ ಇಲ್ಲ. ನಮ್ಮ MLAಗಳೇ 800 ಕೋಟಿ ರೂಪಾಯಿಯಷ್ಟು MLAಗಳ ಒತ್ತಡದ ಮೇಲೆ ನಾವು ಅವ್ರಿಗೆ ಈ ರೋಡು ಡೆವಲಪ್ಮೆಂಟ್ಗೆ, ಆ ಡೆವಲಪ್ಮೆಂಟ್ಗಿಂತ ಕ್ಷೇತ್ರಗಳಲ್ಲಿ ಕೊಡ್ತಾ ಇದ್ದೀವಿ. ನಿಂಬಾವಳಿಯವರನ್ನೇ 2-3 ಸತಿ ನಿಲ್ಲಿಸೇ ಬಿಟ್ಟಿದ್ರು, ಕಸ ಹಾಕ್ಸ್ಕೊಳ್ಳೋದೇ ನಿಲ್ಲಿಸ್ಬಿಟ್ಟಿದ್ರು. ಎಲ್ಲಿ ಹಾಕ್ಸ್ಕೊಳ್ತಾರೆ, ನಮ್ಮ ಕ್ಷೇತ್ರದಲ್ಲಿ ಹಾಕ್ತೀರಾ, ಹೊರಗಡೆ ಅವ್ರು ಹಾಕಿ. ಸೊ ಕಸ ಬರ್ನ್ ಮಾಡಬೇಕು, ಕಸದಿಂದ ಗ್ಯಾಸ್ ಆಗಬೇಕು, ಕಸದಿಂದ ಕರೆಂಟ್ ಆಗಬೇಕು. ಸೊ ಇವರು ಇವತ್ತೇನು ಈ ಅಶೋಕ್ ಮಾತಾಡ್ತಾ ಇದ್ದಾರಲ್ಲ, ಇವರೆಲ್ಲ ಆ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ನ ಏಜೆಂಟಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ನಾನೇ ಅವ್ರಿಗೆ ಇದನ್ನೆಲ್ಲ ಕೂತ್ಕೊಂಡು ಅವ್ರ ಹತ್ರನೇ ಚರ್ಚೆ ಮಾಡಿದ್ದೀನಿ. ಈ ಮಾಫಿಯಾನ ಕಂಟ್ರೋಲ್ ಮಾಡೋಕ್ಕೆ, ಇದೊಂದು ಮಾಫಿಯಾ, ಕಸದೊಂದು ಮಾಫಿಯಾ. ಆ ಮಾಫಿಯಾಗೆ ಅಶೋಕ್ ಅವರು ಸ್ಪೋಕ್ಸ್ಮನ್ ಆಗೋದು ನನಗೆ ಭಾಳ ಆಶ್ಚರ್ಯ ಆಯಿತು. ಈಗ ಆಯಿತು, ಎಲ್ಲರೇ 36,000 ಕೋಟಿ, ಎಲ್ಲಿ 36,000 ಕೋಟಿ ಆಯಿತು. ಅವ್ರು ಯಾವ್ದು ಬೇಕಾದ್ರೂ ತನಿಖೆ ಮಾಡಿ, ಏನು ಬೇಕಾದ್ರೂ ಮಾಡಲಿ, ಎಲ್ಲಿ ಬೇಕಾದ್ರೂ ರಿಪೋರ್ಟ್ ಕೊಡಲಿ, ಯಾವುದಾದ್ರು ದೊಡ್ಡ ಏಜೆನ್ಸಿ ತಂದು ಮಾಡಲಿ. 36,000 ಬೇಡ, ಬರೀ 10 ಕೋಟಿ ರೂಪಾಯಿಂದ ಏನಾದ್ರು ಮಿಸ್ಯೂಸ್ ಆಗಿತ್ತು ಅಂದ್ರೂ ತನಿಖೆ ಮಾಡಿಸಿ. ಐ ಆಮ್ ರೆಡಿ. ಅವ್ರಿಗೇನಪ್ಪ ಅಂದರೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದು ಪಾಪ ಅವ್ರ ಕೈಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಅವ್ರ ಪಾರ್ಟಿ ನನಗೆ ಏನೇನು ಆಗ್ತಾಯಿದೆ, ಅವ್ರ ಪಾರ್ಟಿಲಿ ಏನಾಗ್ತಾ ಇದೆ, ಬೇರೆ ಪಾರ್ಟಿಗಳಲ್ಲಿ ಏನಾಗ್ತಿದೆ ಅಂತ ನನಗೆಲ್ಲ ಗೊತ್ತಿದೆ. ಪಾಪ ಅವ್ರಿಗೇನು ಏನೇನು ಒತ್ತಡ ಇದೆಯೋ ಮಾತಾಡಿಸ್ತಾ ಇದ್ದಾರೆ, ಮಾತಾಡಿಸ್ಲಿ, ಏನು ತೊಂದರೆ ಇಲ್ಲ. ಅವರೇ ನನಗೆ ಅವರೆಲ್ಲ MLAs ಹೇಳಿದ್ದಾರೆ, ಟೆಂಡರ್ನ 10-12 ವರ್ಷದಿಂದ ಟೆಂಡರ್ ಕರೆಯಕ್ಕೆ ಬಿಡಲಿಲ್ಲ, ಕಸ ಇದನ್ನು ಮಾಡೋದನ್ನ ಟೆಂಡರ್ ಕರೆಯೋಕ್ಕೆ ಬಿಡಲಿಲ್ಲ. ಬರೀ ಕೋರ್ಟ್ಗೆ ಹೋಗಿ ಕೊನೆ ಕೋರ್ಟ್ ಅಲ್ಟಿಮೇಟ್ಲಿ ನೀವು ಸರ್ಕಾರ ಮಾಡ್ತಾ ಇರೋದು ಡಿಸಿಷನ್ ಕರೆಕ್ಟು ಅಂತ ತೀರ್ಮಾನ ಮಾಡಿದ್ರು. ಈಗೂ ಕೂಡ ತೀರ್ಮಾನ ಆಗಿದ್ದರೂ ಕೂಡ ನನ್ನ ಗೌರ್ಮೆಂಟ್ ಇದನ್ನು ಸಿದ್ದರಾಮಯ್ಯ ಗೌರ್ಮೆಂಟ್ ನಾನು ಮತ್ತೆ ಒಂದು ಕಮಿಟಿ ಫಾರ್ಮೇಷನ್ ಮಾಡಿಸಿ ತಿರ್ಗಾ ಎನ್ಕ್ವೈರಿ ಮಾಡಿ ಅಂತ ಹೇಳಿ. ಅದರಿಂದ ಅವರು ಮಾಡ್ತಾ ಇರೋದು ರಾಜಕೀಯ ಅಸೂಯೆ, ಅವ್ರ ಕೈಲಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನಮ್ಮ ಸ್ಟೈಲ್ ಆಫ್ ಫಂಕ್ಷನಿಂಗ್ನ ಅವ್ರ ಕೈಲಿ, ನಮ್ಮ ಟ್ರಾನ್ಸ್ಪರೆನ್ಸಿನ ನೋಡಿಕೊಂಡು ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾ